ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂದಿನ ವಿಡಿಯೋದಲ್ಲಿ 8ನೇ ತರಗತಿಯ ಪ್ರಥಮ ರೂಪನಾತ್ಮಕ ಪರೀಕ್ಷೆ 2023ರಲ್ಲಿ ಒಂದು ಕ್ವಶನ್ ಪೇಪರು ಮತ್ತು ಕೀ ಆನ್ಸರ್ಸ್ಗಳನ್ನು ಹಾಕ್ತಾ ಇದ್ದೀವಿ. ಸೊ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲಿಕ್ಕೆ ಮರಿಬಾರ್ದು. ಸೊ 8ನೇ ತರಗತಿಗೆ ನಾವು ಈಗಾಗಲೇ ಹಿಂದಿ, ವಿಜ್ಞಾನ, ಸಮಾಜ ವಿಜ್ಞಾನದಲ್ಲಿನೂ ಕೂಡ ಕ್ವಶನ್ ಪೇಪರ್ಸ್ಗಳನ್ನು ಹಾಕಿದ್ದೀವಿ. ತಾವು ಅವುಗಳನ್ನು ನೋಡಿ. ಹಿಂದಿನ ವಿಡಿಯೋ ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ. FASA ಎಕ್ಸಾಮ್ ಕ್ವಶನ್ ಪೇಪರ್ 2023 ಅನ್ನೋದನ್ನು ಒತ್ತಿ ನೋಡ್ಬೋದು. ಆಲ್ರೆಡಿ 8ನೇ ತರಗತಿಗೆ ಕನ್ನಡ, ಇಂಗ್ಲಿಷ್, ಹಿಂದಿ, ವಿಜ್ಞಾನ, ಸಮಾಜ ವಿಜ್ಞಾನದಲ್ಲಿ ಎಲ್ಲ ಪಾಠಗಳ ನೋಟ್ಸ್, ಕ್ವಶನ್ ಆನ್ಸರ್ಸ್ ವಿಡಿಯೋಗಳನ್ನು ನಾವು ಹಾಕ್ತಾ ಇದ್ದೀವಿ. ಅವುಗಳನ್ನು ಸಹಿತ ತಪ್ಪದೆ ನೋಡಿ ಅಂತ ಹೇಳ್ತಾ ಕ್ವಶನ್ ಪೇಪರನ್ನು ನೋಡೋಣ. ಸೊ ಫಸ್ಟ್ಗೆ ಈ ಪರೀಕ್ಷೆಗೆ ಯಾವೆಲ್ಲ ಪಾಠಗಳ ಮೇಲೆ ಕ್ವಶನ್ ಪೇಪರ್ ತೆಗೆದಿದ್ದಾರೆ ಅಂದರೆ, ಮಗ್ಗದ ಸಾಹೇಬ ಗದ್ಯ, ನೀರು ಕೊಡದ ನಾಡಿನಲ್ಲಿ ಗದ್ಯ ಪಾಠ, ಕನ್ನಡಿಗರ ತಾಯಿ ಪದ್ಯ, ಭಾರತೀಯತೆ ಪದ್ಯ, ಕಟ್ಟುವೆ ನಾವು ಪಠ್ಯ ಪೂರಕ ಅಧ್ಯಯನ, ಜೊತೆಗೆ ವ್ಯಾಕರಣದಲ್ಲಿ ವರ್ಣಮಾಲೆ, ಅನ್ಯ ದೇಶ ಪದ ಮತ್ತು ತತ್ಸಮ ತದ್ಭವ ಪದಗಳನ್ನು ತೆಗೆದುಕೊಂಡು ಸೊ ಇಲ್ಲಿ ಏನು ಮಾಡಿದ್ದಾರೆ, 20 ಅಂಕಗಳ ಕ್ವಶನ್ ಪೇಪರ್ಗಳನ್ನ ಸೆಟ್ ಮಾಡಿದ್ದಾರೆ. ಸೊ ನಿಮ್ಮ 20 ಮಾರ್ಕ್ಸ್ಗಳನ್ನ ಏನು ಮಾಡ್ತಾರಪ್ಪ ಅಂತಂದರೆ 10 ಮಾರ್ಕ್ಸ್ಗೆ ಅದನ್ನು ಏನು ಮಾಡ್ತಾರೆ, ಕನ್ವರ್ಟ್ ಮಾಡ್ತಾರೆ. ಸೊ 10 ಮಾರ್ಕ್ಸ್ಗೆ ಕನ್ವರ್ಟ್ ಮಾಡಿ ನಿಮ್ಮ FA1 ಅನ್ನ ಗ್ರೇಡನ್ನು ಏನು ಮಾಡ್ತಾರಪ್ಪ ಅಂದರೆ ನಿಮಗೆ ಕೊಡ್ತಾರೆ. ಕ್ವಶನ್ ಪೇಪರ್ ಪ್ರಥಮ ರೂಪನಾತ್ಮಕ ಪರೀಕ್ಷೆ 2023 ಜುಲೈ. ವರ್ಗ 8ನೇಯ ವಿಷಯ ಪ್ರಥಮ ಭಾಷೆ ಕನ್ನಡ. ಅಂಕಗಳು 20, ಸಮಯ 60 ನಿಮಿಷ. ಫಸ್ಟ್ ಇತ್ತು ಸೂಕ್ತವಾದುದನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೀರಿ ಅಂತಕ್ಕಂಥ 2 ಪ್ರಶ್ನೆಗಳಿದ್ದಾವೆ. ಒಂದೊಂದಕ್ಕೆ 1 ಅಂಕ, ಒಟ್ಟು 2 ಅಂಕ. ಮೊದಲ ಪ್ರಶ್ನೆ ಇತ್ತು, ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಅಕ್ಷರಗಳ ಸಂಖ್ಯೆ A52, B49, C50, D51. ಸರಿಯಾದ ಉತ್ತರ ಬರ್ತದೆ ಆಯ್ಕೆ B 49 ಅಂತಕ್ಕಂಥದ್ದನ್ನು ಬರೆದ್ರೆ ಅಂಕ ಕೊಡ್ತಾರೆ. ಎರಡನೇ ಪ್ರಶ್ನೆ, ಅರ್ಜಿ ಇದು ಯಾವ ಭಾಷೆಯ ಪದ? ಹಿಂದೂಸ್ತಾನಿ, ಆಂಗ್ಲ ಭಾಷೆ, ಸಂಸ್ಕೃತ, ಪೋರ್ಚುಗೀಸ. ಉತ್ತರ ನೋಡೋಣ. ಅರ್ಜಿ ಅಂತಕ್ಕಂಥದ್ದು ಆಪ್ಷನ್ ಎ ಹಿಂದೂಸ್ತಾನಿ ಭಾಷೆಯ ಪದ ಆಗದ. ಇನ್ನು ಮೊದಲೆರಡು ಪದಗಳ ಸಂಬಂಧವನ್ನು ತಿಳಿದು 3ನೇ ಪದದ ಸಂಬಂಧ ಬರೀಬೇಕು. ಅಕ್ಷರ, ಅಕ್ಕರ, ಕಾವ್ಯ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಸೊ ಕಾವ್ಯದ ಉತ್ತರ ಏನಾಗ್ತದಪ್ಪ ಅಂದರೆ ಕಬ್ಬ ಅಂತ ಆಗ್ತದೆ. ತತ್ಸಮ ತದ್ಭವದಲ್ಲಿ ಇತ್ತು. ಕೆಳಗಿನ ಪ್ರಶ್ನೆಗಳಿಗೆ ಒಂದೇ ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕಿತ್ತು. 2 ಪ್ರಶ್ನೆ, ತಲಾ ಒಂದೊಂದಕ್ಕೆ 1 ಅಂಕ ಇದೆ. ಒಟ್ಟು 2 ಅಂಕದ ಪ್ರಶ್ನೆಗಳನ್ನು ಇದಕ್ಕೆ ಕೊಟ್ಟಿದ್ದಾರೆ. 4ನೇ ಪ್ರಶ್ನೆ, ಎಲ್ಲೆಲ್ಲಿ ನೀರು ಕೊಡುವ ಸಂಪ್ರದಾಯವಿಲ್ಲ ಅಂತ ಕೇಳಿದ್ದಾರೆ. ಉತ್ತರ ನೋಡುವ. ಅಮೆರಿಕ ಹಾಗೂ ಯುರೋಪ್ ರಾಷ್ಟ್ರಗಳಲ್ಲಿ ನೀರು ಕೊಡುವ ಸಂಪ್ರದಾಯವಿಲ್ಲ. 5ನೇ ಪ್ರಶ್ನೆ, ನಮ್ಮ ಧ್ವಜವನ್ನು ಎತ್ತಿ ಹಿಡಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಉತ್ತರ ನೋಡೋದಾದರೆ, ಸೊ ನಮ್ಮ ಧ್ವಜವನ್ನು ಏನು ಮಾಡ್ತಾರಪ್ಪ ಅಂದರೆ, ನಮ್ಮನ್ನು ರಕ್ಷಿಸ್ತಕ್ಕಂಥ ವೀರ ಯೋಧರು ನಮ್ಮ ಧ್ವಜವನ್ನು ಎತ್ತಿ ಹಿಡಿದಿದ್ದಾರೆ ಅಂತಕ್ಕದ್ದನ್ನು ನಾವೇನು ಮಾಡಬೇಕಾಗಿತ್ತು, ಬರಿಬೇಕಾಗಿತ್ತು. ಮುಂದಿನ ಪ್ರಶ್ನೆ 2-3 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರಿಬೇಕಾಗ್ತದೆ. ಒಟ್ಟು 2 ಪ್ರಶ್ನೆ, ಒಂದೊಂದಕ್ಕೆ 2 ಅಂಕ, ಒಟ್ಟು 4 ಅಂಕ. 6ನೇ ಪ್ರಶ್ನೆ, ಗುರುದ್ವಾರಗಳ ಬಳಿ ಸ್ವಯಂ ಸೇವಕರು ಏನು ಮಾಡುತ್ತಿದ್ದರು ಅಂತ ಕೇಳಿದ್ದಾರೆ. ಉತ್ತರ ನೋಡುವ. ಗುರುದ್ವಾರಗಳ ಬಳಿ ಸ್ವಯಂ ಸೇವಕರು ನೀರಿನ ದೊಡ್ಡ ಕೊಳಾಯಿಗಳನ್ನು ಹಿಡಿದು ಅಲ್ಲಿ ನಿಲ್ಲಿಸಿದ ಆಟೋಗಳಲ್ಲಿ, ಬಸ್ಸುಗಳಲ್ಲಿ ಕುಳಿತ ಪ್ರಯಾಣಿಕರಿಗೆ ಹಾಗೂ ದಾರಿ ಹೋಕರಿಗೆ ನೀರನ್ನು ತುಂಬಿ ಕುಡಿಸುತ್ತಿದ್ದರು. ಪ್ರಶ್ನೆ 7, ಕವಿ ಯಾರಿಗೆ ವೀಳ್ಯವನ್ನು ಕೊಡುವೆನೆಂದಿದ್ದಾನೆ ಅಂತ ಇದೆ. ಉತ್ತರ, ಹೊಸನಾಡನ್ನು ಕಟ್ಟುವ ಗುರಿಯನ್ನು ತಡೆಯುವವರಿಗೆ, ಅವರನ್ನು ಹೊಡೆಯುವವರಿಗೆ, ಅವರಿಗೆ ಕೇಡನ್ನು ನುಡಿಯುವವರಿಗೆ, ಕೇಡನ್ನು ಬಗೆಯುವವರಿಗೆ ಕವಿಯು ವೀಳೆಯನ್ನು ಕೊಡುವನೆಂದಿದ್ದಾನೆ ಅಂತಕ್ಕಂಥದ್ದು ಪಠ್ಯಪೂರಕ ಅಧ್ಯಯನದಲ್ಲಿರ್ತಕ್ಕಂಥ ಪ್ರಶ್ನೆ ಇತ್ತು ಮತ್ತು ಉತ್ತರ. ಸಂದರ್ಭ ಸಹಿತ ಸ್ವಾರಸ್ಯ ಬರಿಬೇಕಾಗಿತ್ತು. 3 ಅಂಕ, ಒಂದೇ ಪ್ರಶ್ನೆ ಇದೆ. ಉತ್ತರ, ನಿನ್ನ ಕಲ್ಲೇ ನುಡಿಯುವುದಲ್ಲ ಅಂತ ಇದೆ. ಉತ್ತರ, ಈ ಮಾತನ್ನ NS ರಘುನಾಥ್ ಅವರು ಸಂಪಾದಿಸಿದ ಶತಮಾನದ ಮಕ್ಕಳ ಸಾಹಿತ್ಯ ಎಂಬ ಕವನ ಸಂಕಲನದಿಂದ ರಾಷ್ಟ್ರಕವಿ ಗೋವಿಂದ ಪೈಗಳು ಬರೆದಿರುವ ಕನ್ನಡಿಗರ ತಾಯಿ ಪದ್ಯದಿಂದ ಆರಿಸಲಾಗಿದೆ. ಇಲ್ಲಿ ಕವಿಗಳು ಕನ್ನಡ ನಾಡಿನ ಶಿಲ್ಪಕಲೆಯ ಬಗ್ಗೆ ವಿವರಿಸುತ್ತಿದ್ದಾರೆ. ಕನ್ನಡ ನಾಡಿನ ಮುಖ್ಯವಾದ ಬೇಲೂರು ಮತ್ತು ಹಳೆಬೀಡಿನ ದೇವಾಲಯಗಳು, ಶ್ರವಣಬೆಳಗೊಳ ಮತ್ತು ಕಾರ್ಕಳದ ಗೊಮ್ಮಟೇಶ್ವರ ಮೂರ್ತಿಗಳು ಕನ್ನಡ ನಾಡಿನ ಶಿಲ್ಪಕಲೆಯ ಸೌಂದರ್ಯ, ಶ್ರೇಷ್ಠತೆಯನ್ನು ಸಾರುತ್ತಿವೆ. ಇಲ್ಲಿಲ್ಲದ ಶಿಲ್ಪವಿಲ್ಲ. ಕನ್ನಡ ನಾಡಿನ ಕಲ್ಲುಗಳೇ ಅದರ ಶಿಲ್ಪ ಸೌಂದರ್ಯವನ್ನು ಸಾರಿ ಹೇಳುತ್ತವೆ. ಆದ್ದರಿಂದ ಕನ್ನಡಿಗರಾದ ನಾವು ಈ ಹಿಂದಿನ ಶಿಲ್ಪದ ಬಗ್ಗೆ ತಿಳಿದುಕೊಳ್ಳುವ ತೃಷೆಯನ್ನು ಬೆಳೆಸಿಕೊಳ್ಳಬೇಕು ಎಂದು ಕವಿ ಹೇಳುತ್ತಿದ್ದಾರೆ ಅಂತ ಬರೆದ್ರೆ ಸೊ ಖಂಡಿತವಾಗಿ 3 ಅಂಕಗಳನ್ನು ನಿಮಗೆ ಕೊಡ್ತಾರೆ. ಇನ್ನು ಮುಂದಿನ ಪ್ರಶ್ನೆ, ಪದ್ಯಭಾಗ ಪೂರ್ಣಗೊಳಿಸಿ ಇತ್ತು. ನಾಡಿಗಾಗಿ ತನ್ವದಿಂದ ಹಿಡಿದು ಪಯಣದಲ್ಲಿವರೆಗೆ 4 ಸಾಲುಗಳನ್ನು ಬರೀಬೇಕು. 4 ಅಂಕಗಳನ್ನು ಕೊಡ್ತಾರೆ. ಉತ್ತರ ನೋಡುವ.
ನಾಡಿಗಾಗಿ ತನುವತ್ತೆತ್ತ ಹುತಾತ್ಮರ ಸ್ಮರಣೆಯಲ್ಲಿ, ನಮ್ಮ ಕಷ್ಟದಲ್ಲೂ ನೆರೆಗೆ ನೆರಳ ನೀವ ಕರುಣೆಯಲ್ಲಿ, ದಾರಿ ಬಳಸಿ ಏರುವಲ್ಲಿ ಬಿರುಗಾಳಿಯೇ ಮೊಳಗುವಲ್ಲಿ, ನಮ್ಮ ಗುರಿಯ ಬೆಳಕಿನಡೆಗೆ ನಡೆಯುವ ಧೀರ ಪಯಣದಲ್ಲಿ. ಇಷ್ಟು 4 ಸಾಲುಗಳು ಬರೆದ್ರೆ ಖಂಡಿತವಾಗಿ 4 ಅಂಕಗಳನ್ನು ಕೊಡ್ತಾರೆ. ಇನ್ನು ಲಾಸ್ಟ್ 8 ವಾಕ್ಯಗಳಲ್ಲಿ ಉತ್ತರಗಳನ್ನ ಬರಿಬೇಕಾಗಿತ್ತು. ಒಂದು ಪ್ರಶ್ನೆಗೆ ಉತ್ತರ ಬರೀರಿ, 4 ಅಂಕ ಕೊಡ್ತಾರೆ. 2ರಲ್ಲಿ ಯಾವುದಾದ್ರೂ ಒಂದು ಬರೀರಿ. ಕರೀಮ ಧನವಂತನಾದ ಬಗ್ಗೆ ಹೇಗೆ ವಿವರಿಸಿರಿ? ಉತ್ತರ ನೋಡುವ. ಮನೆಯವರಿಂದ ತಿರಸ್ಕೃತವಾದ ಕರೀಮ ಮುಂದೆ ಮಗ್ಗದ ಸಹಕಾರಿ ಸಂಘವೊಂದನ್ನು ಸ್ಥಾಪಿಸಿದ. ಅವನೀಗ ಅದರ ಅಧ್ಯಕ್ಷನಾಗಿದ್ದಾನೆ. ಅದು ಅಲ್ಲದೆ ಮಗ್ಗದ ಯಂತ್ರ ಪ್ರಯೋಗದಲ್ಲಿ ಹೊಸ ಹೊಸ ಸುಧಾರಣೆಗಳನ್ನು, ಮನಪರಿವರ್ತನೆಗಳನ್ನು ತಂದು ಹೆಸರು ಮಾಡಿದ್ದಾನೆ. ಇದರಿಂದ ಸಾಕಷ್ಟು ಯಶಸ್ವಿಯೂ ಧನವಂತನೂ ಆಗಿದ್ದಾನೆ. ಆದರೆ ಈ ವಿಷಯ ಅವನ ಹಠಮಾರಿ ತಂದೆಗೆ ತಿಳಿಲಿಲ್ಲ. ಏಕೆಂದರೆ ಆತ ಕರೀಮನ ಕಡೆಗೆ ತನ್ನ ಹೃದಯವನ್ನು ಮನೆಯ ಬಾಗಿಲು ಮುಚ್ಚಿದಂತೆ ಸಂಪೂರ್ಣವಾಗಿ ಮುಚ್ಚಿಬಿಟ್ಟಿದ್ದಾನೆ. ಯಾರಾದರೂ ಕರೀಮನ ಹೆಸರು ಎತ್ತಿದರೆ ನನಗೆ 2 ಮಕ್ಕಳು, ಕಳ್ಳರ ಪರಿಚಯ ನನಗಿಲ್ಲ ಎಂದು ನಿಷ್ಠುರವಾದ ಉತ್ತರ ನೀಡುತ್ತಾನೆ ಅಂತಕ್ಕದ್ದನ್ನು ತಾವು ಬರೆದ್ರೆ 4 ಅಂಕಗಳನ್ನು ಕೊಡ್ತಾರೆ. ಸೊ ಇನ್ನೊಂದು ಪ್ರಶ್ನೆ ಉತ್ತರ ನೋಡೋಣ. ಕಡೆ ಪ್ರಶ್ನೆ ಇತ್ತು, ಅದು ಕ್ವಶನ್ ಪೇಪರ್ದು. ರಹೀಮನಿಗೆ ಮಗ್ಗದ ಬಗ್ಗೆ ದ್ವೇಷ ಉಂಟಾಗಲು ಕಾರಣವೇನು ಅಂತಕ್ಕಂಥ ಪ್ರಶ್ನೆ ಇದೆ. ಉತ್ತರ ನೋಡುವ. ರಹೀಮನ ಅಜ್ಜನ ಕಾಲದಲ್ಲಿ ಬ್ರಿಟಿಷರು ಅಗ್ಗದ ವಿಲಾಯತಿ ಮಿಲ್ಲಿನ ಬಟ್ಟೆಗಳನ್ನು ನಮ್ಮ ದೇಶದಲ್ಲಿ ಹೇರಿಬಿಟ್ಟರು. ಅವೇನೋ ನಿಜಕ್ಕೂ ನಿಕೃಷ್ಟ. 1 ವರ್ಷದೊಳಗೆ ಕಳೆಬರಗಳಾಗಿ ಹರಕು ವಸ್ತುಗಳು ಚಿಂದಿ ಆಗುವವು. ಬಣ್ಣವೋ 2 ತಿಂಗಳು ವಿವರಣವಾಗಿ ಮಾಯವಾಗುವವು. ಆದರೆ ಏನು, ಬಹು ಅಗ್ಗ ಜನರಿಗೆ ಬೇಕಾದದ್ದು ಅಗ್ಗದ ವಸ್ತುಗಳು. ಗುಣವನ್ನು ಯಾರು ಕೇಳುತ್ತಾರೆ? ಅಗ್ಗದ ಮಾಲಿನದ್ದೇ ಆಧಿಪತ್ಯವಾಯಿತು. ಮಗ್ಗದವರು ಭಿಕಾರಿಗಳಾದರು. ಅವರ ಅನ್ನಕ್ಕೆ ಸಂಚಕಾರವಾಯಿತು. ರಹೀಮನ ಗತಿ ಇದೇ ಆಯಿತು. ಪೂರ್ವಜರು ಕಟ್ಟಿದ ವಿಶಾಲವಾದ ಮನೆ, ತೋಟ ಹಾಳಾದವು. ಆದರೆ ಮಗ್ಗಗಳೆಲ್ಲ ಧೂಳು ತುಂಬಿ ಜೇಡಿನ ಬಲೆಗಳಿಂದ ಆಚ್ಛಾದಿತವಾದವು. ಮನೆಯಲ್ಲಿ ಊಟಕ್ಕೆ ಇದೆಯೋ ಇಲ್ಲವೋ ಎಂಬಂತಾಯಿತು. ಇದಕ್ಕೆಲ್ಲ ಮಗ್ಗಗಳೇ ಕಾರಣ ಎಂದು ಅವುಗಳ ಮೇಲೆ ದ್ವೇಷ ಉಂಟಾಯಿತು. ಅವನನ್ನು ಮಗ್ಗದ ಸಾಹೇಬ ಎಂದು ಯಾರಾದರೂ ಕರೆದರೂ ಅವನು ಕೋಪಗೊಂಡು ಮಗ್ಗವಲ್ಲ ಕೊರಳಿಗೆ ಹಗ್ಗ ಎನ್ನುತ್ತಿದ್ದ. ಸೊ ಇಷ್ಟು 8th ಸ್ಟ್ಯಾಂಡರ್ಡ್ದಲ್ಲಿರ್ತಕ್ಕಂಥ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡದಲ್ಲಿ ನಾನು 20 ಮಾರ್ಕ್ಸ್ಗೆ ಒಂದು ಕ್ವಶನ್ ಪೇಪರ್ಸನ್ನು ಇವತ್ತು ಪೋಸ್ಟ್ ಮಾಡಿದ್ದೀನಿ. ಇನ್ನು 2 ಕ್ವಶನ್ ಪೇಪರ್ ಉಳಿತು, ಒಂದು ಇಂಗ್ಲೀಷ್ ಮತ್ತು ಇನ್ನೊಂದು ಗಣಿತ. ಅದನ್ನು ಕೂಡ ನೆಕ್ಸ್ಟ್ ಲೈನ್ ಅಪ್ ಮಾಡ್ತಾರೆ ಅಂತ ಹೇಳ್ತಾ ತಾವೆಲ್ಲರೂ ಕೂಡ ಹಿಂದಿನ ಕ್ವಶನ್ ಪೇಪರ್ಸ್ ವಿಡಿಯೋಗಳನ್ನು ನೋಡಬೇಕು. ಅದು ಮಾಡೆಲ್ ಕ್ವಶನ್ ಪೇಪರ್ ಜೊತೆಗೆ ಪಾಠದ ಕ್ವಶನ್ ಆನ್ಸರ್ಸ್ಗಳನ್ನ ಖಂಡಿತವಾಗಿ ನೋಡಿ. ನಿಮ್ಮ ಎಕ್ಸಾಮಲ್ಲಿ ಇಲ್ಲಿಂದ ಪ್ರಶ್ನೆಗಳು ಬಂದೇ ಬರ್ತವೆ. ನೋಟ್ಸ್ಗಳಾಗಿರ್ಬೋದು, ಕ್ವಶನ್ ಪೇಪರ್ಸ್ಗಳಾಗಿರ್ಬೋದು, ಕ್ವಶನ್ ಆನ್ಸರ್ಸ್ಗಳಾಗಿರ್ಬೋದು, ಎಲ್ಲ ಒಂದು ಪ್ಲೇಲಿಸ್ಟ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಸೊ ಒಂದ್ಸರಿ ಚೆಕ್ ಮಾಡಿ. ಫೇಸ್ಬುಕ್ ಪೇಜ್ ಇದೆ ಸ್ಟಡಿ ವಿತ್ ಪರಶುರಾಮ್ ಅಂತ, ಅದಕ್ಕೂ ಕೂಡ ಫಾಲೋ ಆಗಿ. ಇನ್ಸ್ಟಾ ID ಇದೆ ಸ್ಟಡಿ ವಿತ್ ಪರಶುರಾಮ್ ಅಂತ, ಅದಕ್ಕೂ ಕೂಡ ಫಾಲೋ ಆಗಿ. ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಟೆಲಿಗ್ರಾಮ್ ಲಿಂಕನ್ನು